ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಹೊಸ ವಿಡಿಯೋಗೆ ಹೋಗೋಣ. ಇವತ್ತಿನ ವಿಡಿಯೋನಲ್ಲಿ ನಾನು ಇಸ್ತ್ರಿ ಎಲೆಗಳನ್ನ ತೋರಿಸ್ತಾ ಇದ್ದೀನಿ. ಹೊಸ ಸ್ಟಾಕ್ ಬಂದಿತ್ತು, ಅದನ್ನು ಅನ್ಲೋಡ್ ಮಾಡ್ಕೊಳ್ತಾ ಇದ್ರು. ಅದಕ್ಕೆ ಅದನ್ನು ವೀಡಿಯೋ ಮಾಡಿಬಿಟ್ಟು ನಿಮಗೆ ನಮ್ಮ ಹತ್ರ ಯಾವ್ಯಾವ ವೆರೈಟೀಸ್ ಇದೆ ಆ್ಯಂಡ್ ಕ್ವಾಲಿಟೀಸ್ ಇದೆ ಆ್ಯಂಡ್ ಕ್ವಾಂಟಿಟೀಸ್ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು ಎಕ್ಸ್ಪ್ಲನೇಷನ್ ಕೊಡೋಣ ಅಂತ ವಿಡಿಯೋ ಮಾಡಿದ್ದೀನಿ. ಬನ್ನಿ ವಿಡಿಯೋನಲ್ಲಿ ಯಾವ್ಯಾವ ವೆರೈಟಿ ಇದೆ ಅಂತ ತೋರಿಸ್ತೀನಿ. ಹಾಯ್. ಇದು ನಾನೇ ಮಾತಾಡ್ತಾ ಇದ್ದೀನಿ ಡೈರೆಕ್ಟಾಗಿ ವಿಡಿಯೋನಲ್ಲಿ. ಬಟ್ ನಾವಿರೋ ಜಾಗದಲ್ಲಿ ತುಂಬಾ ಕ್ರೌಡ್ ಇತ್ತು ಮತ್ತು ತುಂಬ ನಾಯ್ಸ್ ಇರುತ್ತೆ, ಹಾರ್ನ್ ಸೌಂಡ್ ಎಲ್ಲ. ನಾನು ಎಷ್ಟೇ ಜೋರಾಗಿ ಮಾತಾಡಿದ್ರು ನಾನು ವಾಯ್ಸ್ಗೆ ಕಾಂಪಿಟೇಷನ್ ಆಗಿ ಹೊರಗಡೆಯಿಂದ ವಾಯ್ಸ್ ಬರ್ತಾ ಇರುತ್ತೆ, ಸೌಂಡ್ ಬರ್ತಾ ಇರುತ್ತೆ ಗಾಡಿಗಳದ್ದು. ಅದಕ್ಕೋಸ್ಕರ ನಾನು ಮತ್ತೆ ವಾಯ್ಸ್ ಓವರ್ ಮಾಡಿ ನಿಮಗೆ ಈ ವಿಡಿಯೋನ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ನಮ್ಮ ಹತ್ರ ಇರೋ ಎಲೆಗಳಲ್ಲಿ ಎಷ್ಟು ವೆರೈಟಿ ಇದೆ ಬರೀ ಇಸ್ತ್ರಿ ಎಲೆನಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಈ ಗ್ರೀನ್ ಕಲರ್ ಕವರ್ ಇರೋ ಎಲೆ ಬಂದು ನಾವು ಹೊರಗಡೆಯಿಂದ ತರಿಸ್ಕೊಳ್ಳೋದು. ಆ್ಯಂಡ್ ಇದೇನು ತೋರಿಸ್ತಾ ಇದ್ದೀನಿ, ಈ 3 ಎಲೆಗಳನ್ನು ಕೂಡ ಹೊರಗಡೆಯಿಂದನೇ ತರಿಸೋದು. ಆ ಲಾಸ್ಟ್ ಒನ್ ಇದ್ದಿದ್ದು ಮಾತ್ರ ನಾವು ತರಿಸ್ತಾ ಇರೋದು ಇಲ್ಲಿ ಲೋಕಲ್ ಶಾಪ್ಸಿಂದ. ಬಟ್ ಇದು ನೋಡಿ, ಈ ಎಲೆ ಬಂದು ನಾರ್ಮಲ್ ಸೈಜು 16 ಇಂಚಸ್ದು ಇದು ಸೈಜು. ಇದು ನಾರ್ಮಲಿ ಎಲ್ಲ ಜಾಗನೂ ಸಿಗುತ್ತೆ. ಇದು ನಿಮಗೆ ಒಂದು 3 ರೂಪೀಸ್ ಆ ಥರ ಕಾಸ್ಟ್ ಆಗುತ್ತೆ. ನೀವಿನ್ನೂ ಬಲ್ಕ್ ತೊಗೊಂಡಾಗ ಇನ್ನೂ ತುಂಬ ಕಡಿಮೆ ಬೀಳುತ್ತೆ. ಆ್ಯಂಡ್ ಈ ದೊಡ್ಡ ಎಲೆ ಬಂದ್ಬಿಟ್ಟು 18 ಇಂಚಸ್ ಇರುತ್ತೆ. ಅದು ಎಲ್ಲ ಜಾಗದಲ್ಲೂ ಸಿಗೋಲ್ಲ, ಎಲ್ಲೋ ಒಂದೊಂದು ಜಾಗ ಮಾತ್ರ ಸಿಗುತ್ತೆ. ನಮ್ಮ ಹತ್ರ ಅಂತೂ 100% ಸಿಗುತ್ತೆ. ಆ್ಯಂಡ್ ಎಷ್ಟೇ ಕ್ವಾಂಟಿಟಿ ಬೇಕು ಅಂತದ್ದು ಕೂಡ ಅವೈಲೇಬಲ್ ಇರುತ್ತೆ ನಮ್ಮ ಹತ್ರ. ನೆಕ್ಸ್ಟ್ ನಿಮಗೆ ಲೇಟರ್ ಇದೇ ವಿಡಿಯೋನಲ್ಲಿ ತೋರಿಸ್ತೀನಿ ಎಷ್ಟು ಸ್ಟಾಕ್ಸ್ ಇದೆ ಅಂತ ಅಂದ್ಬಿಟ್ಟು. ಈ ಎಲೆ ಪರ್ಸ್ನಲಿ ನನಗೆ ತುಂಬ ಇಷ್ಟ, ಯಾಕಂದರೆ ತುಂಬ ದೊಡ್ಡದಾಗಿರುತ್ತೆ. ಊಟಕ್ಕೆ ಬಡ್ಸೋಕ್ಕೆ ಕೂರಿಸಿದ್ರೆ ಯಾರಿಗಾದ್ರೂ ಎಲೆ ಹಾಕ್ಬಿಟ್ಟು ಅವ್ರು ಅಲ್ಲೇ ಖುಷಿಯಾಗ್ಬಿಡ್ತಾರೆ, ಏನಪ್ಪ ಎಲೆನೇ ಇಷ್ಟು ದೊಡ್ಡದಿದೆ ಅಂದರೆ ಇನ್ನು ಊಟದ ವೆರೈಟಿ ಇನ್ನು ಎಷ್ಟು ಥರ ಬರ್ಬೋದು ಅಂತ ಅಂದ್ಬಿಟ್ಟು. ನೋಡಿ, ಎರಡಕ್ಕೂ ಡಿಫ್ರೆನ್ಸ್ ಯಾವ ಥರ ಇದೆ ಅಂದ್ಬಿಟ್ಟು ಇಷ್ಟು ಗ್ಯಾಪ್ ಇರುತ್ತೆ ಎರಡಕ್ಕೂ ಸೈಜಲ್ಲಿ. ಆ್ಯಂಡ್ ನಾನು ಲೇಟರ್ ಇನ್ನೊಂದು ವಿಡಿಯೋ ಕೂಡ ಮಾಡಿದ್ದೀನಿ, ಇದಾದಮೇಲೆ ನೆಕ್ಸ್ಟ್ ವಿಡಿಯೋ ಇರುತ್ತೆ. ಅದೇ ಎಲೆಯಲ್ಲಿ ನಾನು ಅಡುಗೆ ಮಾಡಿ ಮನೆಯಲ್ಲೇ ಎಲ್ಲ ಕುಕ್ ಮಾಡಿ ನಮ್ಮ ಹತ್ರ ಏನಿದೆ ಅದೇ ಲೀವ್ಸ್ನ ಯೂಸ್ ಮಾಡಿಕೊಂಡು ಊಟ ಬಡಿಸಿದ್ದೀನಿ. ಅದನ್ನು ನೋಡಿ ನೀವು ಒಂದ್ಸಲ ಖುಷಿ ಪಡ್ತೀರಾ. ನನಗಂತೂ ತುಂಬ ಖುಷಿಯಾಗಿದೆ ಆ ಎಲೆ ಯೂಸ್ ಮಾಡಿಕೊಂಡು ನಾನು ಊಟಕ್ಕೆ ಬಡಿಸಿರೋದು. ಈ ಎಲೆಯದು ಎಕ್ಸ್ಪ್ಲನೇಷನ್ ಇಷ್ಟು. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಬೊಫೆ ಪ್ಲೇಟ್ಸು. ಅದು ತುಂಬ ಗಟ್ಟಿ ಇರುತ್ತೆ ಪ್ಲೇಟ್ಸು. ಈ ಥರ ಪ್ಲೇಟ್ಸಲ್ಲೆಲ್ಲ ಕೈಯಲ್ಲಿ ಹಿಡ್ಕೊಂಡೆಲ್ಲ ಊಟ ಮಾಡೋದಕ್ಕಾಗಲ್ಲ, ನೆಲದ ಮೇಲೆ ಅಥವಾ ಟೇಬಲ್ ಮೇಲೆ ಇಟ್ಟಿನೇ ಊಟ ಮಾಡೋಕ್ಕಾಗೋದು. ಆದರೆ ಇದು ಅಡಿಕೆ ತಟ್ಟೆ ಥರ ಯೂಸ್ ಮಾಡ್ಕೋಬೋದು. ಕೈನಲ್ಲಿ ಹಿಡ್ಕೊಂಡು ಕೂಡ ನೀವು ಊಟ ಮಾಡ್ಬೋದು, ಯಾವುದೇ ಥರ ಚೆಲ್ಲಲ್ಲ, ನಿಮಗೆ ಸ್ಟ್ರೆಂತ್ ಬರುತ್ತೆ ಇದು. ಆ್ಯಂಡ್ ಇದು ಇನ್ನೊಂದು ವೆರೈಟಿ. ಇದು ಬಂದು ನಾವು ನಿಮಗೆ ಸುಮಾರು ಒಂದು 10,000 ಪೀಸಸ್ ತರಿಸಿದ್ದೀವಿ. ಆ್ಯಂಡ್ ಇನ್ನೂ ಕೂಡ ನೆಕ್ಸ್ಟು 50,000 ಬರ್ತಾ ಇದೆ. ಇದು ಆ್ಯಕ್ಚುಲಿ ಸ್ಯಾಂಪಲ್ ಮಾತ್ರ ಬಂದಿರೋದು. ಲಾಸ್ಟ್ ಟೈಮು 1,000 ತರಿಸಿದ್ವಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಅದಕ್ಕೋಸ್ಕರ ಈಗ 10,000 ತರಿಸಿದ್ದೀನಿ. ಇದಕ್ಕೂ ಕೂಡ ಆರ್ಡರ್ಸ್ ಎಲ್ಲ ಬಂದಿದೆ. ನೆಕ್ಸ್ಟ್ ಇನ್ನೊಂದು 15-20 ಡೇಸಲ್ಲಿ ಮತ್ತೆ ಹೊಸ ಸ್ಟಾಕ್ ಬರುತ್ತೆ 50,000 ಪೀಸಸ್ಸು. ಅದು ಕೂಡ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಈ ಪ್ಲೇಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಯಾಕೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಂದು ಎಲೆ ಕೂಡ ಇದರಲ್ಲಿ ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿಯಾಗಿರುತ್ತೆ. ನಿಮಗೆ ಫಂಗಸ್ ಆಗಲಿ, ಬ್ರೇಕೇಜ್ ಆಗಲಿ, ಡ್ಯಾಮೇಜ್ ಆಗಲಿ, ಅಥವಾ ಮೇಲ್ಗಡೆದು ಮಾತ್ರ ಚೆನ್ನಾಗಿದ್ದು ಒಳಗಡೆ ಎಲ್ಲ ಚೆನ್ನಾಗಿಲ್ಲದೆ ಆ ಥರ ಎಲ್ಲ ಏನೂ ಆಗಿರಲ್ಲ. ಬಟ್ ಇದು ಲೋಕಲ್ ಶಾಪ್ಸಲ್ಲೆಲ್ಲ ಸಿಗುತ್ತೆ ಈ ಥರ ಎಲೆಗಳು. ನಾನು ಈಗ ಓಪನ್ ಮಾಡ್ತಾ ಇರೋದು. ಈ ಥರ ಎಲೆ ನೀವು ಎಲ್ಲಾದರೂ ನೋಡಿದ್ರೆ ತೊಗೊಳ್ಬೇಕು ಅಂತ ಇದ್ದರೆ, ಎಮರ್ಜೆನ್ಸಿ ಇದ್ದರೆ ಏನೂ ಮಾಡೋದಕ್ಕಾಗಲ್ಲ. ಬಟ್ ಟೈಮ್ ಇತ್ತು ಅಂತಂದರೆ ಪ್ಲೀಸ್ ಚೆಕ್ ಮಾಡಿ. ಮೊದಲನೇ ಎಲೆ ಮಾತ್ರ ಚೆನ್ನಾಗಿರುತ್ತೆ, ಅದಾದಮೇಲಿರೋ ಒಳಗಡೆ ಇರೋ ಎಲೆಗಳೆಲ್ಲ ಚೆನ್ನಾಗಿರಲ್ಲ ನಿಮಗೆ. ನೀವು ಒಂದು ಸತಿ ಕೇಳಿ ಅಂಗಡಿಯವ್ರ ಹತ್ರ, ನಾವು ಚೆಕ್ ಮಾಡ್ಬೋದಾ ಇದು ಎಲೆನ ಅಂತ. ಅವರು ಓಕೆ ಚೆಕ್ ಮಾಡಿ ಅಂತ ನಿಮ್ಗೆ ಪರ್ಮಿಷನ್ ಕೊಟ್ಟರೆ ತೊಗೊಳ್ಳಿ. ಪರ್ಮಿಷನ್ ಕೊಡಲಿಲ್ಲ ಅಂತಂದರೆ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಅವ್ರ ಪ್ರಾಡಕ್ಟ್ ಚೆನ್ನಾಗಿದೆ ಅಂತಂದರೆ ಅವ್ರು ಖಂಡಿತವಾಗ್ಲೂ ನಿಮ್ಮನ್ನ ಅಲೌ ಮಾಡಬೇಕು. ಅವ್ರು ಅಲೌ ಮಾಡಲ್ಲ ಅಂತಂದರೆ ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅರ್ಥ. ಕೊಡೋ ದುಡ್ಡಿಗೆ ಒಳ್ಳೆ ಪ್ರಾಡಕ್ಟ್ ಸಿಗಬೇಕಲ್ವಾ. ಇಂಥ ಪ್ರಾಡಕ್ಟೆಲ್ಲ ಸಿಕ್ಕಿದ್ರೆ ನಮ್ಮ ದುಡ್ಡಿಗೆ ಮೋಸ ಆಗಬಾರ್ದು. ಎಲ್ಲರೂ ಕಷ್ಟಪಟ್ಟು ದುಡಿಯೋ ದುಡ್ಡು ಒಂದು ಸತಿ ತಿಂದು ಬಿಸಾಕಿದ್ರೂ ಅದನ್ನು ಒಳ್ಳೆ ಕ್ವಾಲಿಟಿದೇ ಸಿಗಬೇಕು ನಮಗೆ. ಆ್ಯಂಡ್ ಇದು ನೋಡಿ
ಫುಲ್ ಪ್ಯಾಕ್ಸು. ಒಂದೊಂದು ಬೋರಾನಲ್ಲಿ, ಒಂದು ಬೋರ ಅಂದರೆ ಒಂದು ಚೀಲದಲ್ಲಿ 20 ಪ್ಯಾಕೆಟ್ಸ್ ಬರುತ್ತೆ. ಈ ಥರ ಒಂದೊಂದು ಪ್ಯಾಕೆಟಲ್ಲಿ 25 ಪೀಸ್ ಬರುತ್ತೆ. ಆ್ಯಂಡ್ ಇದು ಬೊಫೆ ಪ್ಲೇಟ್ಸು 25 ಪೀಸ್ ಬರುತ್ತೆ ಒಂದು ಪ್ಯಾಕೆಟ್ನಲ್ಲಿ. ಇಲ್ಲಿ ಇದ್ರ ಹಿಂದ್ಗಡೆ ಇರೋ ಎಲೆಗಳೆಲ್ಲ ಫಸ್ಟ್ ತೋರಿಸಿದ್ನಲ್ಲ ನಾನು, 16 ಇಂಚ್ ಎಲೆಗಳು. ಅದಾದಮೇಲೆ ಅದ್ರ ಹಿಂದೆ ಇರೋ ಎಲೆಗಳೆಲ್ಲ 18 ಇಂಚ್ ಎಲೆಗಳು. ಸೊ ಎಷ್ಟು ಸಾವಿರ ಬೇಕು ಅಂತಂದ್ರೂ ಕೂಡ ಸಿಗುತ್ತೆ, ಅವೈಲೇಬಲ್ ಇರುತ್ತೆ. ಆದಷ್ಟು ಇಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನೇಚರ್ನ ಕಾಪಾಡಿ. ಸೊ ಇದೇ ನೋಡಿ ನಾನು ಮನೆಯಲ್ಲಿ ಅಡುಗೆ ಮಾಡಿ ಎಲ್ಲರಿಗೂ ಊಟಕ್ಕೆ ಬಡಿಸಿರೋ ವಿಡಿಯೋ. ಸೊ ನಮ್ಮ ಅಂಗಡಿನಲ್ಲಿ ಏನಿತ್ತು ಎಲೆ ಮತ್ತು ಬೌಲ್ಸು ಅದನ್ನು ಯೂಸ್ ಮಾಡಿಕೊಂಡು ಎಲ್ಲರಿಗೂ ಕೂಡ ಊಟಕ್ಕೆ ಬಡಿಸ್ದೆ. ಸೊ ಮನೆಯಲ್ಲೇ ಪ್ರತಿಯೊಂದೂ ಐಟಮ್ ನಾನೇ ಮನೆಯಲ್ಲಿ ಕುಕ್ ಮಾಡಿದ್ದು. ಸೊ ನಾವು ಹೊರಗಡೆ ಹೋಗಿ ಎಲ್ಲೋ ಎಷ್ಟೋ ದುಡ್ಡು ಕೊಟ್ಟು ಖರ್ಚು ಮಾಡಿ ಅಥವಾ ಇನ್ನೇನೋ ಹೊರಗಡೆಯಿಂದ ತಿಂದ್ವಿ ಅಂತ ಅನ್ನೋದಕ್ಕಿಂತ ನಾವೇ ಮನೆಯಲ್ಲಿ ಪ್ರೀತಿಯಿಂದ ಮಾಡಿ ಬಡಿಸಿದಾಗ ಅದರ ಸಿಗೋ ಖುಷಿನೇ ಬೇರೆ. ಸೊ ನೀವು ಎಲ್ಲರೂ ಕೂಡ ಇದೇ ಥರ ಟ್ರೈ ಮಾಡಿ ಮನೆಯಲ್ಲೇ ಬಡಿಸ್ಕೊಂಡು ತಿನ್ನೋಕ್ಕೆ. ಆ್ಯಂಡ್ ಈ ಥರ ದೊಡ್ಡ ಎಲೆನ ನೀವು ಒಂದು ಸತಿ ಮನೆಯಲ್ಲಿ ಪ್ರಿಫರ್ ಮಾಡಿ. ಯಾವುದೋ ಒಕೇಶನ್ನೇ ಬೇಕು ಅಂತ ಏನಿಲ್ಲ, ನಿಮ್ಮ ಮನಸ್ಸಿಗೆ ಅನ್ನಿಸ್ದಾಗಲೂ ಕೂಡ ನೀವು ಮಾಡ್ಕೊಳ್ಬೋದು. ಸೊ ನಾನು ಸಲಾಡು, ಮೊಟ್ಟೆ, ಜಾಮೂನು, ಮೊಸರು ಬಜ್ಜಿ, ಕಬಾಬು, ವೈಟ್ ರೈಸು, ಬಿರಿಯಾನಿ, ಚಾಪ್ಸು, ಮಟನ್ ಸಾರು ಆ್ಯಂಡ್ ಒಂದು ಮಿಂಟ್ ಜ್ಯೂಸ್ ಕೂಡ ಮಾಡಿದ್ದೆ. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಕೂಡ ಬಂದಿದ್ದರು ಬ್ಯಾಂಗ್ಳೂರಿಂದ ನನ್ನನ್ನು ನೋಡೋದಕ್ಕೆ ಅನ್ನೋದಕ್ಕಿಂತ ಮೋರ್ ಮಕ್ಕಳನ್ನ ನೋಡೋದಕ್ಕೆ. ಸೊ ಅವರು ಈ ಪ್ರಿಪ್ರೇಷನ್ಸ್ ಎಲ್ಲ ನೋಡ್ಬಿಟ್ಟು ಫುಲ್ ಫಿದಾಗ್ಬಿಟ್ರು. ನಮ್ಮ ಅಪ್ಪ ಅಂತೂ ಊಟ ಮಾಡೋದೆಲ್ಲಮ್ಮ ನೋಡಿನೇ ಹೊಟ್ಟೆ ತುಂಬೋಯ್ತು ನನಗೆ, ಇಷ್ಟು ವೆರೈಟಿ ಅಡುಗೆ ಮಾಡಿದ್ಯಾ ಆ್ಯಂಡ್ ನೀನು ಸರ್ವ್ ಮಾಡಿರೋ ರೀತಿ ಅಂತೂ ನನಗೆ ತುಂಬ ಇಷ್ಟ ಆಗೋಯ್ತು ಅಂತ ತುಂಬ ಖುಷಿಪಟ್ಟರು ನಮ್ಮ ತಂದೆ. ಆ್ಯಂಡ್ ನನ್ನ ಮಗ ನೋಡಿ ಈ ಥರ ತಿಂತಾಯಿದ್ದಾನೆ. ಆ್ಯಂಡ್ ಎಲ್ಲ ಅಡುಗೆನೂ ಕೂಡ ಸೂಪರ್ಬ್ ಆಗಿತ್ತು. ಎಸ್ಪೆಷಲಿ ಈ ಥರ ಸರ್ವ್ ಮಾಡಿದ್ದು ತುಂಬ ಫ್ಯಾಂಟಾಸ್ಟಿಕ್ ಆಗಿತ್ತು. ಯಾವುದೋ ಬಾಡೂಟಕ್ಕೆ ಹೋಗಿನೇ ನೀವು ಎಂಜಾಯ್ ಮಾಡಬೇಕು ಅಂತ ಇಲ್ಲ, ನಿಮ್ಗೆ ಅನ್ನಿಸ್ದಾಗ ನೀವು ಕೂಡ ನಿಮ್ಮ ಮನೆಯಲ್ಲಿ ನೀವೇ ಮಾಡಿಕೊಂಡು ಊಟ ಮಾಡ್ಬೋದು. ಆ್ಯಂಡ್ ಈ ಥರ ನೀವು ಸರ್ವ್ ಮಾಡ್ಕೊಂಡು ತಿನ್ನೋದ್ರಲ್ಲೂ ಕೂಡ ಒಂಥರ ಖುಷಿ ಇದೆ. ಸೊ ಈ ಥರ ಎಲೆಗಳು ಬೇಕು ಅಂತಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಆರ್ಡರ್ ಮಾಡಿ. ಸೊ ನಮ್ಮ ಮನೆಯವ್ರಿಗೂ ಟೇಸ್ಟ್ ಎಲ್ಲ ತುಂಬ ಇಷ್ಟ ಆಗೋಯಿತು. ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡ್ಬೋದು, ಹೆಚ್ಚು ಪ್ರಾಡಕ್ಟ್ಸ್ನ ನಾನು ತರ್ಬೋದು ಆ್ಯಂಡ್ ನಿಮ್ಗಳಿಗೂ ಕೂಡ ತೋರಿಸ್ಬೋದು. ಯಾವ್ಯಾವ ಥರ ಇದೆ ಅಂತ ನಿಮಗೂ ಕೂಡ ಒಂದು ನಾಲೆಜ್ ಬರುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಇದು ಹರೀಶ್ ಟ್ರೇಡರ್ಸ್ನಲ್ಲಿ ಸಿಗುವಂಥ ಎಕ್ಸ್ಕ್ಲೂಸಿವ್ ಎಲೆಯ ವಿಡಿಯೋ ಆಗಿತ್ತು. ಆ್ಯಂಡ್ ಎಲ್ಲರೂ ಕೂಡ ಎಂಜಾಯ್ ಯುವರ್ ಸಂಡೇ ಫನ್ ಡೇ. ಬಾಯ್.